करा उडून कोण आम्हाला उडून पर्यंत तुम्हाला डोक्यात घातलायते होते. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವಂತೂ ಹೀಗಿದ್ದೀವಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯಾವ ಬಣ್ಣ ಗೊತ್ತಾ? ಇವತ್ತು ಬಿಳಿ ಬಣ್ಣ. ಬಿಳಿ ಅಂತಂದ್ರೆ ನಮ್ಮ ಮನೆಯವ್ರಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಬಿಳಿ ಬಣ್ಣ. ಯಾವುದು ಬಿಳಿ ವಸ್ತುಗಳು ಇರ್ತಾವಲ್ಲ ಅವರಿಗೆ ಮೊದಲಿಂದನೂ ಭಾಳ ಅಂದ್ರೆ ಭಾಳ ಇಷ್ಟನೇ. ಇವತ್ತಿನ ಲಾಗ್ ಒಳಗೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಾ ಏನೇನು ಮಾಡ್ತೇನೆಲ್ಲ ನನ್ನ ಜೊತೆ ನೋಡಕ್ಕೆ ನೀವು ರೆಡಿ ಇದ್ದೀರಲ್ಲ. ನೀವು ಎಲ್ಲ ರೆಡಿ ಆಗ್ತಾ ಇದ್ದೀರಲ್ಲ, ದಿನ ರೆಡಿ ಆಗ್ತಾ ಇದ್ದೀರ ಅಂದರೆ ಕಮೆಂಟ್ ಮಾಡಿರಿ ನನಗೆ. ಇವತ್ತು ಏನೇನು ಮಾಡ್ತೀನಲ್ಲ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನೋಡ್ರಂತೆ. ಮತ್ತು ನಮ್ಮ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಒಳಗೆ ಹೋಗ್ರಿ, ಮತ್ತು ನಮ್ಮದು ಶಾರ್ಟ್ಸ್ ನೋಡ್ರಿ. ನಾವು ರಿಮೇಕ್ ಸಾಂಗ್ ಭಾಳಷ್ಟು ಮಾಡಿದ್ದೀವಿ, ಭಾಳ ಪ್ರಯತ್ನ ಮಾಡಿದ್ದೀವಿ, ಭಾಳ ಕಷ್ಟಪಟ್ಟಿದ್ದೀವಿ ಎಲ್ಲ ಸಾಂಗ್ ಮಾಡಲಿಕ್ಕೆ. ಅದು ಎಲ್ಲ ನೋಡ್ರಿ. ಆಮೇಲೆ ಒಳ್ಳೆ ಡ್ರೆಸ್ಗಳು ನಮ್ಮ ಮನೆಯವರ ಹಾಕೊಳ್ಳೋ ಡ್ರೆಸ್ ಇರಲಿ, ನಾ ಹಾಕೊಳ್ಳೋ ಡ್ರೆಸ್ ಇರಲಿ, ಎಲ್ಲ ಭಾಳ ಚೆನ್ನಾಗಿ ನಾವೆಲ್ಲ ಬಟ್ಟೆಗಳನ್ನು ಡಿಫ್ರೆಂಟ್ ಎಲ್ಲ ಬಟ್ಟೆ ಎಲ್ಲ ಲಾಗ್ ಒಳಗಿರಲಿ. ಆಮೇಲೆ ನಮ್ಮ ಸಾಂಗ್ ಒಳಗೆ ಶಾರ್ಟ್ಸ್ ಒಳಗೆಲ್ಲ ಡಿಫ್ರೆಂಟ್ ಬಟ್ಟೆ ಹಾಕ್ಕೊಂಡಿರ್ತೀವಿ. ಅವು ಬಟ್ಟೆ ಎಲ್ಲ ನೋಡ್ರಿ. ಪೂರ್ತಿ ಮೈ ತುಂಬ ಚೆನ್ನಾಗಿ ಹಿಂಗೆಲ್ಲ ಬಟ್ಟೆ ಇರ್ತಾವೆ ನಮ್ಮ. ಭಾಳ ನೀವು ನೋಡಿದ ಮೇಲೆ ಅವು ಇಷ್ಟ ಆಗ್ತಾವ. ಭಾಳ ಅಂದ್ರೆ ಭಾಳ ಕೆಲಸ ಇದೆ, ದಿನಾಲೂ ಕೆಲಸ ಇರ್ತದೆ. ಇವತ್ತು ಗಡಿಬಿಡಿ ಮಾಡ್ಕೋತ ಮತ್ತೇನು ಕೆಲಸ ಮಾಡ್ತೀನಿ ನೋಡೋಣ. ಪಲ್ಯ ನಡೆದದ, ಚಾಯ್ ಮಾಡ್ತಾ ಇದ್ದೀನಿ. ಹಾಲು ಕಾಶಿ ಆಯ್ತು. ಎಲ್ಲ ನಿನ್ನೆ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೆ ಅಲ್ಲ, ಸಮೃದ್ಧಿ ಹೋಗ್ತಾ ಇದ್ದಾಳೆ ಈಗ. ಅದಕ್ಕೆ ಹುರ್ಕೊಂಡೆ ಪಟ್ ಒಗ್ಗರಣೆ ಹಾಕ್ಬಿಡ್ತೀನಿ. ಅದು ಮಾಡೋಣ, ಟೈಮ್ ಆಗ್ತದ ಮತ್ತು ಲೇಟ್ ಆಗ್ತದ ಅವಳಿಗೆ ಹೋಗ್ಲಿಕ್ಕೆ. ಬೆಳಿಗ್ಗೆ ಚೌಳಿಕಾಯಿ ಪಲ್ಯ ರೆಡಿ ಆಯಿತು. ಪಟ ಮಾಡಿಬಿಟ್ಟೆ. ಸ್ವಲ್ಪ ಜಾಸ್ತಿ ಬೇಳೆ ಹಾಕಿದ್ದೀನಿ. ಮತ್ತು ಸೌತೆಕಾಯಿ ರೆಡಿ ಅದಾವ. ಇನ್ನೂ ನೀರು ಕುಡಿದಿಲ್ಲ ಇವ್ರ. ನೀರು ಅದು ಕುಡಿಯೋದದ. ಆಫೀಸ್ಗೆ ಹೋಗ್ತೇನಂತ ಸಮ್ಮು ಕರ್ಕೊಂಡು ಹೋಗ್ತಾ ಇದ್ದಾರೆ. ಪಾತಿನೂ ರೆಡಿ ಅದಾವ. ಬೆಳಿಗ್ಗೆ ಬಂದು ಅಡುಗೆ ಮನೆ ಕಿಟಕಿ ಅದು ಒರೆಸ್ಕೊಂಡು ಪಾತ್ರೆ ಅದು ಹಚ್ಚತ್ತಾರ. ಇವ್ರಿಗೂ ಡಬ್ಬ ಕಟ್ಟೋದಿದೆ. ಇವ್ರಿಗೂ ಡಬ್ಬ ಕೊಟ್ಟು ಕಳಿಸ್ತೀನಿ. ಯಾಕಂದರೆ ಟೈಮ್ ಬೆಳಿಗ್ಗೆ ಅವಸರ ಆಯಿತು. ಸಮ್ಮು ಹೇಳಿದ್ಲು, ಅಪ್ಪ ನಾ ಸ್ಕೂಟಿ ತೊಗೊಂಡು ಹೋಗ್ತೇನೆ ಅಂತ ಹೇಳಿ. ಆಮೇಲೆ ಇವ್ರಂದ್ರು ಬೇಡ, ಮತ್ತು ನಾನು ನಿಂಗೆ ಬಿಡಕ್ಕೆ ಬರ್ತೈತೆ ತೊಗೊಂಡು ಅಂತ ಹೇಳಿ. ಅದಕ್ಕೆ ನಾನಂದೆ ಪಟ್ ನಾನು ನಿಮಗೆ ಚಪಾತಿ ಪಲ್ಯ ಮಾಡೇ ಕೊಟ್ಬಿಡ್ತೀನಿ. ಪಟ್ ಚಪಾತಿ ಪಲ್ಯ ತೊಗೊಂಡು ನೀವು ಡಬ್ಬಾನ ಕಟ್ಕೊಂಡು ಹೋಗ್ಬಿಡ್ರಿ ಅಂತ ನೋಡಿ. ಇವತ್ತು ಡಬ್ಬ ರೆಡಿ, ಚಪಾತಿ ಪಲ್ಯ ರೆಡಿ ಅದ. ಸಮ್ಮೂಗ ಅಚಾನಕ ಬೆಳಿಗ್ಗೆ ಇವ್ರು ಬಿಡೋದಂತ ಆಯಿತು ಒಮ್ಮೆ, ಮತ್ತು ಪ್ಲ್ಯಾನಿಂಗ್ ಚೇಂಜ್ ಆಯಿತು ಎಲ್ಲ. ಸಮ್ಮೂ ಬೇಕಾದ್ರೆ ಬಿಟ್ಟು ಬರ್ತೀನಿ, ಆಮೇಲೆ ಬರ್ತೀನಿ ಅಂತಂದ್ರು. ಪಾಪ ಹೋಗೋದು ಬರೋದು ಆಗ್ತದೆ. ಸಾಯಂಕಾಲ ಬೇಗ ಬಂದ್ರೆ ನಡೀತದೆ. ಮತ್ತು ಇವತ್ತೆಲ್ಲ ಸಾಯಂಕಾಲ ಇದೆಯಲ್ಲ ಗರ್ಭ, ಭಾಳಷ್ಟು ಕೆಲಸ ಅದಾವ. ನಿಮ್ಗೆ ಗೊತ್ತದ, ದಿನಾಲು ನಾವು ಏನೇನು ಮಾಡ್ತಾ ಇದ್ದೀವಿ. ಏನು ಹೌದು, ಇವತ್ತು ನಿಂದು ವೈಟ್ ಐತಿಲ್ಲ. ನಾನು ನೋಡಿ ಇವತ್ತು ವೈಟ್ ಎಫ್ರಾನ್. ನಿನಗೇನು ವೈಟ್ ಬಟ್ಟೆ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ, ಎಫ್ರಾನ್ ವೈಟ್ ಐತಿ ನಿಂದ. ದೇವ್ರ ಮನ್ಯಾಗ ಒಯ್ದಿಟ್ಟಿದ್ದು ತೊಗೊಂಬ ತಾಟ ಈ ಕಡೆ ಹೊರಗೆ. ನಿನ್ನೆ ಇಟ್ಟಿದ್ವಲ್ಲ. ಈಗ ಆಫೀಸಿಗೆ ಸಮ್ಮು ಮತ್ತು ಇವರೆಲ್ಲ ಹೊರಡ್ತಾ ಇದ್ದಾರೆ. ಬಾಯ್ ಮಾಡೋದು. ನಮ್ಮ ಕಾರು ನಿಂತದ ಹೊರಗಡೆ. ಇವತ್ತು ಬಿಳಿ ಬಣ್ಣ, ಬಿಳಿ ರಂಗೋಲಿ. ಹಾಂ ರೀ, ಇವತ್ತು ಬಿಳಿ ಬಣ್ಣ ಇವತ್ತು ನಿಮ್ಗೆ ಇಷ್ಟ ಆಗೋದು. ಹಾಂ ಸಮುಂದೂ ಬಿಳಿ ಇದೆ. ಎಫ್ರಾನ್ ಇವತ್ತು ಬರ್ತಾ ಇದ್ದಾಳಲ್ಲ. ಆ್ಯಪಲ್ ತೊಗೊಂಬರ್. ನಿಂಗೆಲ್ಲ ತೊಗೊಂಡಿಲ್ಲ, ಕೊಡಲಿ. ಇಲ್ಲ ನೋಡಿ, ಆ್ಯಪಲ್ ತೊಗೊಂಡೋಗ್ತಾ ಇದ್ದ. ಆ್ಯಪಲ್ ತಿಂತ ಅಂತ. ಚೌಳಿಕಾಯಿ ಪಲ್ಯ ಮತ್ತು ಚಪಾತಿ ಅದ. ಸಣ್ಣಂಗೆ ಕಚ್ಚಿ ತಿನ್ನಿರಿ. ಮತ್ತು ಟ್ಯಾಬ್ಲೆಟ್ ಮೊದಲು ತೊಗೊಂಡು ನೆನಪಲ್ಲಿ ಟ್ಯಾಬ್ಲೆಟ್ ತೊಗೊಂಡು ಆಮೇಲೆ ತಿಂಡಿ ಮಾಡಿರಿ. ರೀ ಬೇಗ ಬಂದುಬಿಡಿ. ಅದು ಆಮೇಲೆ ಅಂದ್ರೆ ನಿಂಗೆ ತಿಂಡಿ ತಿನ್ನಕ್ಕೆ ಟೈಮ್ ಆಗ್ತಾಯಿದ್ಲ. ಚೌಳಿಕಾಯಿ ಪಲ್ಯ ಬ್ಯಾಡಿ. ಹಾಂ, ಇಲ್ಲಾಂದ್ರೆ ಹಾಲ ಕಾರ್ಪ್ಲೆಕ್ಸ್ ಈಗ ತಿನ್ನಬೇಕು ಸ್ವಲ್ಪ. ಆಯ್ತು. ಇಲ್ಲಿ ನೋಡಿ, ಚಪಾತಿನೂ ಮಾಡಿ ಆಯಿತು, ಮತ್ತು ಅನ್ನಕ್ಕೆ ಇಟ್ಟಿದ್ದೀನಿ. ಮತ್ತು ಸಾರು, ಸ್ವಲ್ಪ ಬೇಳೆ ಸಾರು ಮಾಡಾಕಿದ್ದೀನಿ. ಹೌದಾ, ತಿಂಡಿ ಮಾಡಿದ್ರಾ? ಟ್ಯಾಬ್ಲೆಟ್ ತೊಗೊಂಡ್ರ? ಹಾಂ. ಮತ್ತು ಇದು ಶೇಂಗಾ ಚೀಲ ಇದೆಯಲ್ಲ, ಇದು ಸುಜಾತ ಕೊಟ್ಬಿಡ್ಲಾ? ಹಾಂ, ಅದೇ ಅಲ್ಲಿ ನೆನಪು ಬಂತು. 2-3 ದಿನ ಆಯ್ತು ನೆನಪು ಮಾಡ್ಕೊಂಡಿದ್ದೀನಿ, ಕೊಡೋಣ ಅಂತ ನೆನಪ ಬರೋದು. ಆಯ್ತು ಉಳಿ. ಓಕೆ ರೀ, ಓಕೆ ಬಾಯ್. ಎಷ್ಟು ಸ್ವಚ್ಛ ಒರೆಸ್ತಾಳು. ಎಷ್ಟು ಹಾಕಿದ ಕೈಯಾಗ ಭಾಳ ಜಾದು ಐತಿ. ಎಷ್ಟು ಸ್ವಚ್ಛ ಆಗೈತಿ. ಪಾಪ ಅವ್ರಿಗೆ ಟೈಮ್ ಇಲ್ಲ, ಆಫೀಸ್ಗೆ ಹೋಗ್ಯಾರಲ್ಲ. ಇವತ್ತು ಬೇಗ ಡಬ್ಬ ತೊಗೊಂಡೆ. ಅದಕ್ಕೆ ಸುಜಾತಾಗ ಹೂ ತೆಗಿ ಅಂತ ಹೇಳಿದ್ದೀನಿ. ಹೂ ಕೊಡ್ತಾ ಇದ್ದಾಳೆ ನೋಡಿ, ತೊಗೊಂಬಂದು ಕೊಡು. ಇವತ್ತು ಬಿಳಿ ಬಣ್ಣ ಐತೇನಂತಲಿ ಬಿಳಿ ಬಣ್ಣ ಕೊಡತ್ತೀನಿ ನಂಗೆ. ಈಗ ಮತ್ತಂತಂದ್ರೆ ಮತ್ತೆ ಟೈಮ್ ಆಗೋದು. ಪೂಜೆ ಮಾಡ್ಕೊಂಡಿದ್ದೀನಿ.
ಚೋಳಿಕಾಯಿ ಪಲ್ಯ ಚಪಾತಿ ತಿನ್ಬ್ಯಾಡ ನಿಂಗೆ. ಆಯ್ತು. ಅಪ್ಪಂದು ಇವತ್ತು ಎಕ್ಸಾಮ್ ಇದೆ, ಅವನಿಗೆ ತಿಂಡಿ ಅದು ಕೊಟ್ಟು ಬರೋನು. ಇಲ್ಲಿ ನೋಡಿ ನಿನ್ನೆ ಶಾಂಭವಿ ಏನು ತೊಗೊಂಬಂದಾಳ, ಕೇಕ್ ತೊಗೊಂಬಂದಾಳ. ಆಮೇಲೆ ಅಪ್ಪಗೆ ಬೇರೆ ಕೇಕ್ ತಂದಾಳ, ನಂಗೆ ಪ್ಲೇನ್ ಕೇಕ್ ತೊಗೊಂಬಂದಾಳ. ಮತ್ತು ತೊಗೊಂಡು ಹೋಗು ತಿನ್ನು ಅಂತ ನಂಗೆ ಏನಾಗತ್ತ ನಿನ್ನ ಸಲುವಾಗಿ ತೊಗೊಂಬಂದೈತಿ, ನೀ ತಿನ್ಲ ಅಂತ ನಂಗೆ ಹೇಳಿ ನಂಗೆ ಇಟ್ಟೋಗ್ಯಾಳ ನೋಡಿ. ಈ ಥರ ನಂಗೆ ಸುಜಾತ ಸ್ವಲ್ಪ ಕೊಟ್ಟು ಕಳಿಸ್ತೀನಿ ಹುಡುಗರಿಗೆ. ಮತ್ತು ಚಿನ್ನೋನು ಒಂದು ಪೀಸ್ ಕೊಡ್ತೇನೆ ಬಂದಮೇಲೆ. ಅದೇನು ಎಳ್ಳು ಹಾಕಿಲ್ಲ ಏನಿಲ್ಲ, ನಿನ್ನೆ ಒಂದು ತಿಂದಿದ್ರು ಏನಾಗಿಲ್ಲ. ಆಮೇಲೆ ಅಪ್ಪು ಕೂಡ ಪಲ್ಯ ತಿಂತಾನಂತ, ಪಲ್ಯ ಅದು ಬೇಡಮ್ಮ ಮತ್ತೆ ಬಂದಮೇಲೆ ನಾನು ಸಾಯಂಕಾಲ ತಿಂತೀನಿ ಅಂತ ಇದ್ದಾನ. ಗ್ಲಾಸ್ ಚೆನ್ನಾಗಿದೆ ನೋಡಿ, ಇದು ಒಂಥರ ಮಿಕ್ಸ್ ಬರ್ತದೆ, ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿರ್ತಾರೆ. ಅಪ್ಪು ತೊಗೊಂಡಿದ್ದಾನ, ಅವಂಗೆ ಇಷ್ಟ ಆಗ್ತೈತಿ. ಆಮೇಲೆ ಎಲ್ಲ ಇದ್ರ ಓಟ್ಸ್ನು ಚೆನ್ನಾಗಿದೆ, ಎಲ್ಲ ಮಾಡಿ ಹಾಕಿದಾರೆ. ಆಮೇಲೆ ಅವ್ಗೆ ಇಷ್ಟ ಆಗ್ತದೆ, ಒಂದು ಸ್ವಲ್ಪ ತಿಂದಿರ್ತಾನವ. ಡ್ರೈ ಫ್ರೂಟ್ಸ್ ಅದು ಎಲ್ಲ ಹಾಕಿದ್ದಿರ್ತದೆ. ಮತ್ತು ಹಾಲು ಈ ಥರ ಅವ್ನು ಪ್ಲೇಟ್ ರೆಡಿ ಮಾಡಿ. ಹಿಂಗೆ ಎಕ್ಸಾಮ್ ಇದೆಯಲ್ಲ ಮಕ್ಕಳಿಗೆ, ಪಾಪ ಎಕ್ಸಾಮ್ ಇದ್ದಾಗ ನಾವು ಎಷ್ಟಾಗ್ತದಲ್ಲ ನಮ್ಮ ಕೈಯಿಂದ ಅವ್ರಿಗೆ ಸಹಾಯ ಮಾಡ್ಬೇಕು ನಾವು. ಪಾಪ ಎಕ್ಸಾಮ್ ಮುಗಿದ್ಮೇಲೆ ಎಲ್ಲ ಇದು ಮಾಡ್ಕೋತಾರೆ, ಅವರು ಎಲ್ಲ ಮಾಡ್ಕೋತಾರೆ. ನಾವು ಟೈಮ್ಗೆ ಹೋಗಿ ಕೊಡಬೇಕು, ನಾವು ಕಾಳಜಿ ತೊಗೋಬೇಕು. ಅವ್ರದ್ದೆಲ್ಲ ಇದು ಮಾಡಿದ್ವು ಅಂತಂದ್ರೆ ಅವ್ರಿಗೂ ಒಂದು ಅಭ್ಯಾಸ ಮಾಡ್ಲಿಕ್ಕೆ ಚೆನ್ನಾಗಿರ್ತದೆ. ಇದೇ ಟೈಮ್ ಒಳಗೆ ಗಂಡ ಹೆಂಡತಿ ನಾವು ಇಬ್ಬರು ಜಗಳ ಅದು ಮಾಡ್ಕೊತ್ಕೊತು ಎಲ್ಲ ಮಾಡ್ಕೊತ್ಕೊತು ಅಂತಂದ್ರೆ ಏನಾಗ್ತದೆ, ಮಕ್ಕಳ ಮೇಲೆ ಭಾಳಷ್ಟು ಪರಿಣಾಮ ಆಗ್ತದೆ. ಒಂದು ಮಾತನ್ನು ಏನೋ ಮಾತಾಡಿದ್ವು ಅಂತಂದ್ರೆ ಇಬ್ಬರು ಒಂದು ದೊಡ್ಡ ಗುಡ್ಡಾನ ಆಗಿಬಿಡ್ತದೆ. ಅದಕ್ಕೆ ಯಾವ ವಿಷಯನೂ ನಾವು ಈ ಎಕ್ಸಾಮ್ ಮಕ್ಕಳದ್ದು ಬಂತು ಏನೋ ನಡೆದಿತ್ತಂದ್ರೆ ನಾವು ಯಾವ ವಿಷಯನೂ ಎಕ್ಸ್ಟ್ರಾ ಮಾತಾಡೋದಿಲ್ಲ, ಇಬ್ಬರು ಪ್ರೀತಿಯಿಂದ ನಾವು ಇರ್ತೀವಿ. ಮತ್ತು ಭಾಳಷ್ಟೇ ಮಕ್ಕಳು ಎಕ್ಸಾಮ್ ಅದ, ಈಗ ಏನು ಮಾತಾಡೋದು ಏನು ಬೇಡ ಅಂತ ವಿಚಾರ ಮಾಡ್ತಾ ಇರ್ತೀವಿ ಇಬ್ರು ಗಂಡ ಹೆಂಡತಿ. ಅವ್ರು ಅಕಸ್ಮಾತ್ ಮಾತಾಡ್ತಾ ಇದ್ರೆ ನಾ ಸುಮ್ಮನಾಗ್ತೀನಿ, ನಾ ಮಾತಾಡ್ತಾ ಇದ್ರೆ ನಮ್ಮ ಮನೆಯವ್ರು ಸುಮ್ಮನಾಗ್ತಾರೆ. ಹಂಗೆ ನಾವು ನಮ್ಮದು ಬಾಂಡಿಂಗ್ ಆ ರೀತಿ ಅದ ನಮ್ಮಿಬ್ರದ್ದು. ಆಮೇಲೆ ನನಗೆ ಸಮೂಹ ಇಷ್ಟಪಟ್ಟು ಕೇಕ್ ತಿನ್ನಮ್ಮ ಅಂತ ನಂಗೆ ತಂದಿಟ್ಟಾಳ. ಪಾಪ ಅವಳು ತಿಂದಿಲ್ಲ, ಬೇಡ ಅಂತ ಹೇಳಿ ಇಟ್ಟು ಪಾಪ ಹೋಗೈತಿ. ಮತ್ತು ಈಗ ನಾನು ಸ್ವಲ್ಪ ಕೇಕ್ ಅದು ತಿಂದ ಸ್ವಲ್ಪ ಅನ್ನ ಸಾರು, ಅನ್ನ ಮತ್ತು ಇದು ಚೋಳಿಕಾಯಿ ಪಲ್ಯ ಇದೆ ಅದು ಸ್ವಲ್ಪ ತಿಂತೀನಿ. ಮತ್ತು ಎಡಿಟಿಂಗ್ ಮಾಡೋದದ, ಶಾರ್ಟ್ಸ್ ಮಾಡೋದವ. ಇದು ಅಪ್ಪುಗ ಮೇಲೆ ಕೊಟ್ಟು ಬರೋಣ, ನಡೀದು ಭೇಟಿಯಾಗಿ ಬರೋಣ. ಬೇಗ ಬಂದುಬಿಡು, ನಾವು ಭಾಳ ತನಕ ಅಲ್ಲಿ ಅವನಿಗೆ ಟೈಮ್ ಪಾಸ್ ಮಾಡೋದು ಕೊಡೋದು ಬೇಡ. ತೊಗೊಂಡು ಹೋಗ್ತಾ ಇದ್ದೆ, ನನಗೆ ಹೂ ಕಾಣಿಸ್ತು ಇಲ್ಲಿ ನೋಡಿ. ಬಿಳಿ ಬಣ್ಣದ ಬಿಳಿ ಹೂವು. ಇವತ್ತೆಲ್ಲ ಬಿಳಿ ಬಣ್ಣ ಇದೆ, ಎಲ್ಲ ಬಿಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೋಡಾಕ. ಮತ್ತು ನಮ್ಮ ಮನೆಯವರೆಲ್ಲ ಹೂವು ಅದು ಎಲ್ಲ ಹಾಕಿ ಹೋಗ್ತಿದ್ರು, ಅವ್ರ ಟೈಮ್ ಇಲ್ಲ ನೋಡಿ. ಬಿಳಿ ದಾಸವಾಳ ಭಾಳ ಚೆನ್ನಾಗಿದೆ. ಇಷ್ಟು ಹೂ ಆಗ್ತಾವಲ್ಲ ಬಿಳಿದು, ಭಾಳ ಹೂ ಆಗ್ತಾ ಇದಾವೆ, ಚೆನ್ನಾಗಿದೆ ಭಾಳ. ನಾವೆಲ್ಲ ಒಂದೊಂದು ರೆಡಿ ಮಾಡಿರ್ತೀವಿ, ಒಂದು ಇದ್ರೊಳಗೆ ಹಾಕಿ ಚೀಲ ಒಳಗೆಲ್ಲ ಮಣ್ಣು ಹಾಕಿ ರೆಡಿ ಮಾಡಿ ಯಾರಾದರೂ ಬಂದಾಗ ಅವ್ರಿಗೆ ಕೊಡಕ್ಕೆ ಬರ್ತದೆ. ಇದು ಬಿಳಿ ದಾಸವಾಳ ಯೂಸು ಭಾಳ ಅದ, ಆಮೇಲೆ ಎಲ್ಲರಿಗೂ ಇಷ್ಟನೂ ಭಾಳ ಆಗ್ತದೆ. ದೇವ್ರಿಗೆ ಅವರು ಹಾಕ್ತಾರೆ. ಈಗ ನೋಡೋಣ ಟೈಮ್ ಇದ್ದಾಗ ನಮ್ಮ ಮಾಳಿಗೆ ಯಾರಿಗಾದ್ರೂ ಕರೆಸಿ ಕೆಲ್ಸಕ್ಕೆ ಹಚ್ಚೋಣ ಅಂತ ಇದೀವಿ. ಹೊರಗಿಂದೆಲ್ಲ ನಮ್ಮ ಮನೆಯವ್ರು ಮಾಡೋದು ನಾನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಭಾಳ ಅವ್ರು ನಮ್ಮ ಸಲುವಾಗಿ, ನಮ್ಮ ಮನೆ ಸಲುವಾಗಿ ಭಾಳ ನಮ್ಮ ಮನೆಯವ್ರು ಕಷ್ಟ ತೊಗೊಂಡಾರ. ನಾನು ಹೆಂಗೆ ಈ ಮನೆಗೆ ಬಂದಿದ್ದೀನಿ, ನಾನು ನೋಡ್ಕೋತ ಬಂದಿದ್ದೀನಿ. ನನಗೆ ಈಗ ಅವ್ರ ತ್ರಾಸು ನನಗೆ ನೋಡೋಕ್ಕಾಗತ್ತು. ಯಾಕಂದ್ರೆ ಅವ್ರ ಅವಶ್ಯಕತೆ ನನಗೆ ಭಾಳ ಅಂದ್ರೆ ಭಾಳ ಐತಿ. ಅವರು ಈಗ ನಕ್ಕೋತ ಖುಷಿಯಿಂದ ಇರಲಿ ಅಂತ ಹೇಳಿ ನಾನು ಇಷ್ಟೊಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಕೇಕ್ ಮತ್ತು ತಿನ್ಬೇಕಲ್ಲ, ಸಮ್ಮನು ನಂಗೆ ತಿನ್ನಂತ ಇಟ್ಟೋಗ್ಯಾಳ. ಮತ್ತು ನಾ ಅಷ್ಟೆಲ್ಲ ಹೆಂಗೆ ತಿನ್ನೋಕ್ಕಾಗ್ತದೆ? ಮತ್ತು ನೀ ಮತ್ತು ತಿನ್ನಬೇಕು. ಅಪ್ಪಗೂ ಆಮೇಲೆ ಅದು ಹಾಲು ಕುಡಿ, ಆಮೇಲೆ ಏನಾಗಲ್ಲ, ಎಸಿಡಿಟಿ ನಿಂಗೆ ನಾರ್ಮಲ್ ಆಗ್ತೈತೆ ನೋಡಿ. ಈ ಥರ ಬೌಲ್ ಒಳಗೆ ತಿಂತೀನಿ ನಾನು ಸ್ವಲ್ಪ ಎಲ್ಲ ಭಾಳ. ನನ್ನ ಊಟದ ಇದನ್ನು ಡಿಫ್ರೆಂಟ್ ಅದ. ನನಗೆ ಪ್ಲೇಟ್ಗಿಂತಲೂ ಹಿಂಗೆ ಬೌಲ್ ಇಷ್ಟ. ನಂಗೆ ಹಿಂಗೆ ಬುಟ್ಟಿ ಥರ ಇರ್ತದಲ್ಲ, ಹಿಂಗೆ ತೊಗೊಂಡು ತಿನ್ನಕ್ಕೆ. ಆಮೇಲೆ ನಂಗೆ ಗ್ಲಾಸ್ ಅಂದರೆ ನಂದು ಗೊತ್ತಿದೆ ನಿಮ್ಗೆ, ನಂಗೆ ಕಾಜಿನ ಗ್ಲಾಸ್ ಒಳಗೆ ನೀರು ಕುಡಿಯೋದು. ನಾನು ಏನೋ ಗೊತ್ತಿಲ್ಲ, ಮೊದಲಿಂದ ನಂಗೆ ಕಾಜಿನ ಗ್ಲಾಸ್ ಅಂದರೆ ಭಾಳ ಇಷ್ಟ. ಆದರೂ ನೀರು ತುಂಬ್ಕೊಂಡು ನಾನು ನೀರು ಕುಡಿತಾ ಇರ್ತೀನಿ, ಹಿಂಗೆ ತುಂಬಿಟ್ಕೊಂಡಿರ್ತೀನಿ. ಎಷ್ಟು ದಿನ ಆಯ್ತು ಗ್ಲಾಸ್ ಹಿಂಗೆ ಯೂಸ್ ಮಾಡ್ತಾ ಇದ್ದೀನಿ, ಖರೀ ಇನ್ನೂರ್ಗೂ ಹೊಡೆದಿಲ್ಲ ನೋಡಿ. ಸೌತೆಕಾಯಿನೂ ತೊಗೊಂಡಿದ್ದೀನಿ ಇವತ್ತು, ಸೌತೆಕಾಯಿನೂ ಇಷ್ಟಪಟ್ಟು ತಿಂತೀನಿ ನಾನು. ಆಮೇಲೆ ಇಷ್ಟು ಅನ್ನ ಕರೆಕ್ಟ್ ಆಗ್ತದೆ ನನಗೆ. ಆಮೇಲೆ ಶೇಂಗಾ ಇದೆ, ಆಮೇಲೆ ಇಷ್ಟೊಂದು ಕೇಕ್ ಇದೆ. ಇದೇ ತಿಂದೆ ಅಂದ್ರೆ ನಾ ಮಧ್ಯಾಹ್ನ ಏನು ತಿನ್ನಲ್ಲ. ನಿಮ್ದೆಲ್ಲ ತಿಂಡಿ ಆಯ್ತೇನಿಲ್ಲ? ಇನ್ನೂ ಮಾಡ್ಕೊಳ್ರಿ. ಮತ್ತು ಎಲ್ಲ ನವರಾತ್ರಿ ಹಬ್ಬದ ಎಲ್ಲರೂ ಉಪವಾಸ ಮಾಡ್ತಾ ಇದ್ದೀರಾ, ಖಾಲಿ ಹೊಟ್ಟೆಲೇ ಇರಬೇಡಿ. ಉಪವಾಸನೂ ಭಾಳ ಅಂದ್ರೆ ಹಿಂಗೆ 9 ದಿನ ಉಪವಾಸ ಮಾಡ್ತೀರಲ್ಲ, ಆ ಟೈಮ್ದಾಗ ಏನು ಅನ್ನಲ್ಲ. ಆಮೇಲೆ ಎಸಿಡಿಟಿ ಅದು ಇದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾವೆ, ವೀಕ್ನೆಸ್ ಬರ್ತದೆ. ಡ್ರೈ ಫ್ರೂಟ್ಸು ಆಮೇಲೆ ಹಣ್ಣು ಎಲ್ಲ ತಿಂತಾಯಿರಿ. ಆಮೇಲೆ ಆರೋಗ್ಯದ ಕಡೆ ಕಾಳಜಿ ತಗೋರಿ. ಆಮೇಲೆ ನೀರು ಜಾಸ್ತಿ ಕುಡಿತಾಯಿರಿ. ಎಲ್ಲ ಅಮ್ಮಂದಿರು ನಾನು ಕೇಳ್ಕೊಳ್ಳೋದು, ಎಲ್ಲರೂ ಭಾಳಷ್ಟು ಜನ ಉಪವಾಸ ಮೊದಲಿಂದ ಮಾಡ್ತಾ ಇರ್ತೀನಿ, ನಿಮ್ಮ ರೂಢಿ ಇರ್ತದೆ. ಎಲ್ಲ ನಿಮ್ಮ ಆರೋಗ್ಯದ ಕಾಳಜಿ ತಗೊಂಡು ನೀವು ಮಾಡಿರಿ. ಬಿಳಿ ಹೂವು, ಬಿಳಿ ದಾಸವಾಳ ಇಲ್ಲಿ ನೋಡಿ. ಬಿಳಿ ದಾಸವಾಳ, ಬಿಳಿ ಹೂವು ಎಷ್ಟು ಚೆನ್ನಾಗಿದೆ. ನಮ್ಮ ಗಾರ್ಡನ್ ಒಳಗಿಂದಿದೆ. ಮತ್ತು ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಇಲ್ಲಿ.
ಒಂದು ದಾಸವಾಳನೂ ಹಾಕ್ಕೊಂಡಿದ್ದೀನಿ. ಹೂವು ಅಂದರೆ ನಂಗೆ ಭಾಳ ಇಷ್ಟ ಅಂತ ನಿಮ್ಗೆಲ್ಲರಿಗೂ ಇಲ್ಲಿ ನೋಡಿ, ಬಿಳಿ ಹೂವು ಇವತ್ತು ನಮ್ಮ ಕಡೆ ಬಿಳಿ ಹೂವು ಅದಾವ. ಬಿಳಿ ದಾಸವಾಳ ಇಲ್ಲೆಲ್ಲ ಹಾಕಿ ಪೂಜೆ ಮಾಡಿದ್ದೀನಿ ದೇವ್ರದ. ಸಿಂಪಲ್ಲಾಗಿ, ನಿಮ್ಮ ಅಷ್ಟೇನು ಗ್ರ್ಯಾಂಡ್ ಮಾಡಲ್ಲ, ನಾನು ಸಿಂಪಲ್ಲಾಗಿ ಪೂಜೆ ಮಾಡಿರ್ತೀನಿ. ನಮ್ಮನೆ ಲಕ್ಷ್ಮಿ ನಿಮಗೆ ಆರೋಗ್ಯ ಆಯುಷ್ಯ ಕೊಟ್ಟ ನಿಮಗೆ ಯಾವಾಗಲೂ ನಗ್ನಗ್ತಾ ಇರಲಿ, ನೀವು ಯಾವಾಗಲೂ ಖುಷಿಯಿಂದ ಇರ್ಬೇಕು ನೋಡಿ. ಟೈಮ್ 1 ಗಂಟೆ ಆಗದ. ಎಕ್ಸಾಮ್ಗೆ ಎಷ್ಟು ಗಂಟೆಗೆ ಹೋಗ್ತಾನೆ ಕೇಳೋಣ ನಡೀರಿ. ನೀ ಇನ್ನೂ ರೆಡಿ ಆಗಿಲ್ಲ, ಲೇಟ್ ಆಗಿತ್ತಲ್ಲ, ಎಷ್ಟು ಗಂಟೆಗೆ ಬಿಡ್ತೀವಿ? ಇಲ್ಲ, ಇಲ್ಲಿ ಅನ್ನ ಎಲ್ಲ ಮಾಡಿ ಇಟ್ಟಿದ್ದೀನಿ. ಮತ್ತು ಇದು ನೆನೆಸಿದೆಯಲ್ಲ ಬೇಳೆ, ಅದು ಸ್ವಲ್ಪ ಸಾರು ಮಾಡ್ಕೊತೀನಿ. ಟೈಮ್ 1 ಗಂಟೆ ಆಗದ. ಮತ್ತು ಚಿನ್ನೂ ಬರ್ತಾರೆ ಈಗ ನೋಡಿ. ಚಿನ್ನು ಕೇಕ್ ತೆಗೆದಿಟ್ಟಿದ್ದೀನಿ, ಅವ್ರು ಇಷ್ಟಪಟ್ಟು ತಿಂತಾರೆ. ಮತ್ತು ಚಪಾತಿ ಎಲ್ಲ ಮಾಡಿ ಇಲ್ಲಿ ಇಟ್ಟಿದ್ದೀನಿ. ಇವ್ರು ಬಂದಮೇಲೆ ಕೇಕು ಚಪಾತಿ ಅದು ಕೊಡ್ತೀನಿ. ಎಲ್ಲರಿಗೂ ಫೇವ್ರೇಟ್ ಇದೆ, ನಿಮಗೂ ಎಲ್ಲರಿಗೂ ಇಷ್ಟ ಆಗ್ತದೆ ಅನ್ನೋ ಗೊತ್ತದ. ಮತ್ತು ನೀರು ಕುಡಿಬೇಕು ಜಾಸ್ತಿ ಅಂತ ಹೇಳಿದ್ದೀನಿ, ಎಲ್ಲರೂ ನೀರು ಕುಡಿಯೋಣ. ನೀವು ಎಲ್ಲ ನೀರು ಜಾಸ್ತಿ ಕುಡಿತಾ ಇದ್ದೀರಾ ಏನಿಲ್ಲ, ಆರೋಗ್ಯದ ಕಡೆ ಕಾಳಜಿ ತಗೊಳ್ರಿ. ಕೆಲಸ ಇರ್ತದೆ, ಎಲ್ಲ ಕೆಲಸ ಸೈಡಿಗೆ ಇಡ್ರಿ. ಸ್ವಲ್ಪ ನೀರು ಕುಡಿಯೋದು, ಹೊಟ್ಟೆ ಸರಿಯಾಗಿ ಊಟ ಮಾಡೋದು, ಚೆನ್ನಾಗಿ ನಿದ್ದೆ ಮಾಡೋದು ಎಲ್ಲ ಮಾಡ್ತಾ ಇರಿ. ಬಟ್ ಸಾರು ಒಗ್ಗರಣೆ ಹಾಕಿದೆ, ಸೌತೆಕಾಯಿ ಒಂದಿಷ್ಟು ಕಟ್ ಮಾಡ್ತೀನಿ. ಚಿನ್ನೂ ಬರ್ತಾರೆ ಊಟ. ಸಾರು ನೋಡಿ ಕುಕ್ಕರ್ ಒಳಗೆ, ಸಣ್ಣ ಕುಕ್ಕರ್ ಒಳಗೆ ಒಗ್ಗರಣೆ ಹಾಕ್ಬಿಟ್ಟಿದ್ದೀನಿ. 1 ಸಿಟಿ ಆಯ್ತಂದ್ರೆ ಆಯ್ತು. ಎಲ್ಲರಿಗೂ ಚೆನ್ನಾಗಿ ಬೇಳೆ ಇಷ್ಟ ನಿಮ್ಗೆ, ನೀವು ಚೆನ್ನಾಗಿ ಬೇಳೆ ಮಾಡ್ತೀರಾ. ಚೆನ್ನಾಗಿ ಬೇಳೆ ಸಾರು ಮತ್ತು ಸುಕ್ಕ ಪಲ್ಯ ಎಲ್ಲ ಚಲೋ ಆಗ್ತದೆ. ಆಮೇಲೆ ಬೇಗ ಬಾಯ್ಲ್ ಆಗ್ತದೆ. ಆಮೇಲೆ ಅಸಿಡಿಟಿ ಅದು ಇದ್ದವರಿಗೆ ಪ್ರಾಬ್ಲಮ್ ಆಗಲ್ಲ. ಅದು ತೊಗರಿಬೇಳೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಎಲ್ಲ. ಅದೊಂದು ಟಿಪ್ಸ್ ಕೊಡ್ತಾ ಇದೆ ನೋಡಿ. ಜಾಸ್ತಿ ತೊಗರಿಬೇಳೆ ಭಾಳ ಜನ ತಿನ್ನಲ್ಲ. ಮತ್ತು ನಾನು ಚೆನ್ನಾಗಿ ಬೇಳೆ ನಮ್ಮ ಮನೆಯೊಳಗೆ ಇಷ್ಟಪಟ್ಟು ನಾನು ಅಪ್ಪು ಎಲ್ಲ ತಿಂದಿರ್ತೀವಿ. ಸಮೂಹ ಇವರಿಗೆ ತೊಗರಿಬೇಳೆ ಇಷ್ಟ ನೋಡಿ. ನಿನ್ನೆ ಆರೆಂಜ್ ಬಟ್ಟೆ ಮೇಲೆ ಮಾಡಿದ್ದ ಶಾರ್ಟ್ಸ್ ಎಲ್ಲ ಮಾಡೋದಿದೆ ನಂಗೆ. ಅದೆಲ್ಲ ಇನ್ನೂ ಮಾಡಿಲ್ಲ ನಾನು. ಈಗೆಲ್ಲ ಪಟ್ ಮಾಡ್ಕೋತೀನಿ ಪಟ್. ಅಪ್ಪನೂ ಕಾಲೇಜ್ ಹೋಗ್ತಾ ಇದ್ದಾನೆ, ಅಷ್ಟು ತನಕ ನಂದೆಲ್ಲ ಕೆಲಸ ಆಗ್ತದೆ. ಅವ್ನ ಅಡಿಗೆಲ್ಲ ಕೆಲಸ ಆಗೈತಿ ಈಗ. ಮತ್ತು ಚಿನ್ನು ಬರೋ ಮಟ್ಟ ಏನು ಮಾಡ್ತೀನಿ, ಪಟ ಎಲ್ಲ ಶಾರ್ಟ್ಸ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿ ನಿಮಗೆಲ್ಲ ಕಳಿಸ್ಕೊಡ್ತೀನಿ. ಭಾಳ ಇಷ್ಟಪಡ್ತಾ ಇದ್ದೀರಾ ಎಲ್ಲರೂ. ಎಷ್ಟು ಚೆನ್ನಾಗಿ ಆಗ್ತಾಯಿದೆ, ಹೆಂಗೆ ರೆಡಿ ಆಗ್ತಾ ಇದ್ದೀರಿ ಅಂತ ಇದ್ದೀರಾ. ಇಷ್ಟೆಲ್ಲ ಬಟ್ಟೆ ನನ್ನ ಚಿನ್ನು ನಂಗೆ ಕೊಡಿಸಿದ್ದಾರೆ, ಇಷ್ಟೆಲ್ಲ ನಂಗೆ ಪ್ರೀತಿ ಮಾಡ್ತಾರೆ. ಅವ್ರ ಸಲುವಾಗಿ ನಾ ರೆಡಿ ಆಗಬೇಕಲ್ಲ. ಅವ್ರ ಖುಷಿ ಸಲುವಾಗಿ ಎಷ್ಟು ಖುಷಿ ಪಡ್ತಾರೆ ನಾ ರೆಡಿ ಆದ ಕೂಡಲೇ. ಇದು ಯಾವಾಗ ಸಾರಿ ತೊಗೊಂಡು, ಇದು ಯಾವಾಗ ಬ್ಲೌಸ್ ಹೊಲಿಸಿದಿ, ಇದು ಎಲ್ಲಿಂದ, ಹೂ ಯಾವ್ದು, ಅದು ಯಾವ್ದು, ಇದು ಯಾವ್ದು, 100 ಪ್ರಶ್ನೆ ಕೇಳ್ತಾರೆ ನೋಡಿ. ಬಂದಮೇಲೆ ಈಗ ಸ್ಟಾರ್ಟ್ ಆಯ್ತು ನೋಡಿ. ಐತಿ ಆಲ್ ದ ಬೆಸ್ಟ್ ಹೇಳ್ರಿ. ಒಂದು ಓಡಿ ಬಂದು ಸಾಕಾಯ್ತು. ಪಾಪ ಮೊಬೈಲ್ ಬಿಟ್ಟು ಹೋಗತ್ತಿದ್ದ, ಮೇಲೆ ಹೋಗಿ ಬರೋಮಟ ಸುಸ್ತಾಯ್ತು ನಂಗೆ. ಸಾವಕಾಶ ಅಪ್ಪು. ನೋಡಿದ್ರೆ ಎಷ್ಟೊಂದು ಅವಸರ. ಅದಕ್ಕೆ ನಾನು ಎಕ್ಸಸೈಸ್ ಮಾಡಬೇಕೀಗ. ಓಡ್ಕೋತ ಹೋಗಿ ದಪ್ಪ ಹತ್ಬಿಟ್ಟಿತ್ತು ನಂಗೆ. ದಂದು ಓಡ್ಕೋತ ಬರೋ ಮಟ. ಮೊದಲ ಸೆಕೆ ಬೇರೆ ಇದೆ. ಹೆಂಗಾಗ್ತಾಯಿದೆ ನೋಡಿ ಹಾರ್ಟ್ ಬೀಟ್. ಓಡ್ಕೋತ ಫಾಸ್ಟ್. ಅದು ಸಾಡಿ ಹಿಂಗೆ ಹಿಡ್ಕೊಂಡು ಹಿಂಗೆ ದಂದು ಮಾಡ್ಕೊತ ಓಡ್ಕೋತ ಹೋದೆ ಮೇಲೆ. ಕಾಲಾಗ ಓಡಾಡಕ್ಕೆ ಬರುವಂತಾಗಿತ್ತು. ಹಂಗೆ ದಂದನ್ನು ಓಡ್ಕೊಂಡು ಹೋಗಿ ಅದ್ರ ಮೇಲೆ ಮೊಬೈಲ್ ಇಟ್ಟಾನ. ಆಮೇಲೆ ಅದ್ರ ಮೇಲೆ ಒಂದು ಪೇಪರ್, ಓದೋ ಪೇಪರ್ ಅದ್ರ ಮೇಲೆ ಇಟ್ಟಾನ. ರೆಡಿಯಾಗಿ ಹೋಗ್ಯಾನ. ಹೋಗಿದ್ದಾನೆ. ಯಾವಾಗಲೂ ತೊಗೋತಾನ. ಮತ್ತು ಓಡಾಡಿ ರೂಢಿನೂ ಇರಬೇಕಲ್ಲ. ಸಾಡಿಯೋದು ಹಾಕ್ಕೊಂಡು ಓಡಾಡಿ ಕೆಲಸ ಮಾಡೋದು. ಮತ್ತು ಅತ್ತೆ ಅದು ಬಂದಮೇಲೆ, ಮನೆಯೊಳಗೆ ಎಷ್ಟು ಬಂದಮೇಲೆ ಹಾಕೊಳ್ಳೋ ರೂಢಿ ಇರ್ಬೇಕಂತ ಹೇಳಿ ಹಾಕೋತಾ ಇದ್ದೀನಿ. ಆದರೂ ಅಷ್ಟು ಜಾಸ್ತಿ ಈಗ ರೂಢಿ ತಪ್ಪಿಬಿಟ್ಟದ. ದಿನಾಲೂ ಡ್ರೆಸ್ ಹಾಕೊಂಡು ರೂಢಿ ಆಗಿಬಿಟ್ಟೈತೆ ನಂಗೆ. 1 ಪೀಸ್ ಅದು ಗೌನ್ ಇರ್ತದಲ್ಲ, 1 ಪೀಸ್ ಡ್ರೆಸ್ ಅವು ಮತ್ತು ಇದು ಟಾಪ್ ಅಂಥವೆಲ್ಲ ಹಾಕೊಂಡು ರೂಢಿ ಆಗಿಬಿಟ್ಟೈತಿ. ಈಗ ಇವೆಲ್ಲ ಸಾಡಿಗಳು ಏನೋ ಒಂದು ಥರನ ಆಗ್ಬಿಡ್ತದೆ ನಮಗೆಲ್ಲ ಹಾಕೊಳಕ್ಕೆ. ಅದ್ರ ಸಲುವಾಗಿ ನಾನೀಗ ಯಾವಾಗಾದ್ರೂ ಮಧ್ಯೆ ಸಾಡಿ ಹಾಕೋಬೇಕು. ಹುಡುಗರು ಅಂತ ಇದ್ದಾವೆ, ಏನಮ್ಮ ನೀನು ದಿನ ಯಾಕೆ ಸಾಡಿ ಹಾಕೊಂಡು ರೆಡಿ ಆಗ್ತಾ ಇದೆಯಾ ಅಂತ ಇದ್ದಾರೆ. ಕರೆ ಸಾಡಿನೂ ಹಾಕೋಬೇಕಲ್ಲ, ರೂಢಿ ಆಗ್ತದೆ ನನಗೆ. ಮತ್ತು ಇವ್ರು ಬರ್ತಾರೆ ನೋಡು. ಶಾರ್ಟ್ಸ್ನ ಅರ್ಧ ಬಿಟ್ಟಿದ್ದೀರಿ, ಅದಕ್ಕೆ ಸಾಂಗ್ ಆಗ್ತಾ ಇದೆ. ಅಷ್ಟು ನಂಗೆ ಅಪ್ಪು ಬಂದ. ಈಗ ಮತ್ತೆ ನೋಡಿ 1:30 ಆಗಲಿ ಬಂದದ. ಅಪ್ಪು ಪಾಪ ಲಾಸ್ಟ್ವರೆಗೂ ಓದ್ತಾನೆ ನೋಡಿ. ಎಕ್ಸಾಮ್ದ ಏನು ಹೇಳೋದೇ ಇಲ್ಲ. ಬಂದ ಬಿಟ್ರು ನೋಡಿ. ಲೇಟ್ ಆಗೈತಿ, 2:30 ಆತ. ಮಾಡ್ತೀರಾ ಅದ ಬರಾಕ? ಲೇಟ್ ಮಾಡಿದ್ರಲ್ಲ, ಅದಕ್ಕೆ ನಾವು ಫೋನ್ ಮಾಡಿದೆ ನಿಮ್ಗೆ. 2:30 ಆಗಾಗ ಬಂದಿತ್ತಲ್ಲ, ಅದಕ್ಕೆ ನಾವು ಫೋನ್ ಮಾಡಿ ನಿಮ್ಗೆ ಇನ್ನೂ ಯಾಕೆ ಬಂದಿಲ್ಲ ಅಂತ ಹೇಳಿ 2:15 ಫೋನ್ ಹಚ್ದೆ ನಿಮ್ಗೆ. ಚಲೋ ಕಾಣಿಸತ್ತಲ್ಲ ವೈಟ್ ಶರ್ಟ್. ಇದು ಬಟ್ಟೆ ಚಲೋ ಅದ. ಇದು
ಈಗ ಬಾಳೆಹಣ್ಣು ತಿನ್ಬೇಡ್ರಿ, ಈಗ ಊಟ ಮಾಡ್ರಿ ಮೊದ್ಲು. ಒಮ್ಮೆ ಹಶ್ವದಾಗ ಹಿಂಗೆ ಆಗ್ತೈತೆ ನೋಡಿ ಅದು. ಅದಕ್ಕೆ ನಾ ಲೇಟ್ ಮಾಡಿ, ಅದಕ್ಕೆ ಬೆಳಿಗ್ಗೆನೂ ತಿಂಡಿನೂ ಬೇಗ ಮಾಡ್ಯಾರ ನೀವು. ಮತ್ತು ಇನ್ನೂ ಚಪಾತಿ ಬೇಕಾಗಿತ್ತ ನಿಮ್ಗೆ? ಏನು ಕರೆಕ್ಟ್ ಆತ? ಏನು ಮಾಡೋದು ನೋಡಿ, ಈ ಊಟಕ್ಕೆ ಬಂದಿದ್ದಾರೆ ನಮ್ಮ ಮನೆಯವ್ರು ಬಂದಾಗೂ ಸಹಿತ ಅವ್ರಿಗೆ ಬಿಡ್ತಾ ಇಲ್ಲ ನಾನು. ನನಗೆ ಒಂದು ಡೈಲಿ ಲಾಗಿಗೆ ಒಂದು ಶಾರ್ಟ್ಸ್ ಬೇಕಾಗ್ತದೆ. ಏನು ಶಾರ್ಟ್ಸ್ ಮಾಡಲಿಪ್ಪ, ಏನಾದರೂ ಒಂದು ಬೇಕಾ ನನಗೆ. ಅದಕ್ಕೆ ಯೋಚನೆ ಮಾಡಿರ್ತೀನಿ ಏನೋ ಒಂದು ಮಾಡ್ಬೇಕಂತ ಹೇಳಿ. ಇದು ಹೂವಿನ ಬುಟ್ಟಿ ಇದೆಯಲ್ಲ, ಇದು ನಮ್ಮ ಮನೆಯವ್ರು ತೊಗೊಂಬಂದಿದ್ದಾರೆ. ಇದು ಯೂಸ್ ಮಾಡೋಣ ಅಂತ ಹೇಳಿ ಹಾಂ ತೊಗೊಂಬಂದಿದ್ದೀನಿ. ಇದು ತೊಗೊಂಬಂದು ಹೂ ಹರಿದು ಒಂದು ಶಾರ್ಟ್ಸ್ ಮಾಡಾಕಿದ್ದೀನಿ. ಈ ಶಾರ್ಟ್ಸ್ ಮಾಡಿ ಎಲ್ಲ ದೇವರಿಗೆಲ್ಲ ಇದು ಬಿಳಿ ಹೂವು ಎಲ್ಲ ದೇವರಿಗೆಲ್ಲ ಹಾಕ್ಬಿಟ್ಟಿದ್ದೀವಿ ನೋಡಿ. ನೋಡಿ ನಾನು ಕೆಲಸ ಹಚ್ಚಿದ್ದೀನಿ, ಮತ್ತು ಇವರು ಒಂದು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ. ಅವರ ನೋಡಿದ ತಕ್ಷಣ ಅವಾಗಿಂದ ಅವಾಗ ಅದು ಮಾಡೇ ಬಿಡ್ತಾರೆ ಕೆಲಸ. ಇಲ್ಲಿ ನೋಡಿ, ಇಲ್ಲೂ ಒಂದು ದೇವ್ರ ಮನೆ ಒಳಗೆ ವಾಚ್, ಮತ್ತು ಇದೆಲ್ಲ ಈಗ ಸೊಳ್ಳೆ ಬರ್ತಾವಂತ ಹೇಳಿ ಈಗ ರೆಡಿ ಮಾಡಿಬಿಟ್ರೆ ಅವ್ರ. ಕರೆಕ್ಟ್ ಎಷ್ಟು ಫಿನ್ಸಿಂಗ್ ಹೆಂಗೆ ಯಾವ ರೀತಿ ಎಲ್ಲ ಮಾಡ್ತಾರೆ ನೋಡಿ ಇಲ್ಲಿ. ಹೋದ್ರಿ ಈಗ ಮತ್ತೆ ನಂಗೆ ಶಾರ್ಟ್ಸ್ದೆಲ್ಲ ತಯಾರಿ ಮಾಡಿ ಬಿಡೋದದ. ಪಟ ಮಾಡಿಬಿಡ್ತೀನಿ. ಸ್ವಲ್ಪ ಆಮೇಲೆ ಚಾಯ್ ಅದು ಕುಡಿತೀನಿ. ಊಟ ನಂಗೆ ಬೇಡ, ನಾ ತಿಂದಿದ್ದೀನಿ ಅಷ್ಟು ನಂಗೆ ಕರೆಕ್ಟ್ ಅದ. ಮತ್ತೆ ನಿದ್ದೆ ಈಗ ಮಾಡಿದ್ನಿ ಅಂದ್ರೆ ಮತ್ತೆ ಶಾರ್ಟ್ಸ್ ಎಲ್ಲ ಬಿಡೋಕ್ಕಾಗಲ್ಲ. ಮತ್ತು ಆಮೇಲೆ ಮತ್ತೆ ಮಲ್ಕೊಳ್ಳೋದದ. ಮತ್ತು 9 ದಿನ ಆದಮೇಲೆ ಮತ್ತೆ ಏನು ಆರಾಮ ರೆಸ್ಟ್ ಮಾಡೋದದ. ಶರಣ್ ಸಮೃದ್ಧಿ ಬರೋ ಟೈಮ್ ಆಯಿತು. ನಾನು ಅವಾಗಿಂದ ಶಾರ್ಟ್ಸ್ ಮಾಡಿ ಎಲ್ಲ ರೆಡಿ ಮಾಡಿ ಹಾಡ ಯಾವ್ಯಾವ ಬೇಕು ಅದೆಲ್ಲ ಹಾಕಿ ಅವಾಗಿಂದ ರೆಡಿ ಮಾಡಿಕೊಂಡೆ. ಮತ್ತು ನಾಳಿದ ಬೆಳಿಗ್ಗೆ ಲಾಗ್ ಮಾಡೋದದ ನಂಗೆ. ಮತ್ತು ನಾಳೆ ಬೆಳಿಗ್ಗೆ ಶಾರ್ಟ್ಸ್ ತಯಾರು ಮಾಡೋದದ, ಅದೆಲ್ಲ ಮಾಡೋದದ. ಇನ್ನೂ ಎಲ್ಲ ಮಾಡಿಟ್ಟಿದ್ದೀನಿ, ಅದೆಲ್ಲ ರೆಡಿ ಮಾಡ್ಕೊತೀನಿ. ಮತ್ತು ಸಾಯಂಕಾಲದ ಮತ್ತೆ ಗರ್ಭ ಸಲುವಾಗಿ ಮತ್ತೆ ನಾನು ಚಿನ್ನಗೂ ಬೇಗ ಅಂದಿದ್ದೀನಿ. ಬೇಗ ಬರ್ತಾರೆ. ಬೇಗ ಬಂದಮೇಲೆ ಮತ್ತು ಗರ್ಭಾಗ ಯಾವ ರೀತಿ ರೆಡಿ ಆಗ್ತೀವಿ, ಏನೇನು ಎಂಜಾಯ್ ಮಾಡ್ತೀವಿ, ಯಾವ ಸಾಂಗ್ ಹಾಕ್ತೀವಿ, ಏನೇನು ಮಾತಾಡ್ತೀವಿ. ಬಾಗ್ಲ ಬರೆಸ್ತಾ ಇದ್ದಾರೆ. ಶರಣ್ ಸಮೂ ಇನ್ನೂ ಬಂದಿಲ್ಲ. ಯಾವ ಬರೇ ತುಂಬ ಬರಸ ಶರಣ್ ಸಮೃದ್ಧಿ ಬಂದ್ರು ನೋಡ್ರಿ ಮಾಮಾರಿ. ಇಲ್ಲಿ ನೋಡಿ, ಈಗ ನಮ್ಮ ಮಾಮಾರಿ ನಮ್ಮ ಮನೆಯವ್ರ ಅಣ್ಣವ್ರು ಬಂದಾರ, ಮತ್ತು ಈ ಹುಡುಗರು ಬಂದ್ರ. ಓಮಾ ಅಯ್ಯೋ ನಾಷ್ಟ ಈಗ ಆಯ್ತಮ್ಮ. ಶರ್ಟ್ ನಿನ್ನಂಗೆ ಹಾಕೊಂಡಾರ ಅವ್ರು, ಡಾರ್ಕ್ ಶರ್ಟ್ ಹಾಕೊಂಡಾರ. ಬಂದ ತಕ್ಷಣ ಕೇಳತ್ತಾರ, ಹುಡುಗರು ಬಂದಿಲ್ಲ. ಮತ್ತು ಇವ್ರಿಗೂ ಕೇಳತ್ತಾರ ಬಂದ ತಕ್ಷಣ. ಹೆಂಗೈತೆ, ಆರಾಮೈತಿ ನಿಂಗ? ಪ್ರಸಾದ ತಗೊಂಬಂದಾರ ನಮ್ಗೆ. ಎಲ್ಲಮ್ಮ ಹೋಗಿದ್ರಂತ ಪ್ರಸಾದ ತಗೊಂಬಂದಾರ. ದೇವ್ರ ಕಡೆ ಇರ್ತೀನಿ, ಆಮೇಲೆ ತಿನ್ನೋಣ. ದೇವ್ರಿಗೆಲ್ಲ ಹೂವು ಹಾಕಿ ದೀಪ ಹಚ್ಚಿ ಮತ್ತೆ ಪ್ರಸಾದ ಎಲ್ಲ ಮತ್ತೆ ಪ್ರಸಾದ ತೊಗೊಂಡಿದ್ದಾರೆ ಮಾಮಾರ. ನಾವು ದೇವ್ರ ಮುಂದೆ ಇಡ್ತೀವಿ. ಹಿಂಗೆ ತೊಗೊಂಬಂದ್ರೆ ನಾವು ಜಾಸ್ತಿ ಹೋಗಿರೋದಿಲ್ಲ. ಅವರ ಮಾಮಾರದು ಹೋಗಿದ ತೊಗೊಂಡಿರ್ತಾರೆ. ಎಲ್ಲ ಒಂದು ಪ್ರಸಾದ ನಮಗೆ ಸಿಕ್ಕಿದ್ದು ನೋಡಿ. ಅರ್ಜುನ ಕಲ್ ತಂದಾರ ನೋಡಿ, ದೇವ್ರ ಕಡೆ ಐತೆ. ತಗೊಂಬ ನಮಸ್ತೆ ಮಾಡಿ. ಮಾಮಾರ ಚಾ ಕೊಡೋದು, ಸ್ವಲ್ಪ ಚಾ ಕೊಡ್ತಾರೆ ಪಾಪ. उन्हाळ कोपर्यंत तुम्हाला डोक्यात घातलाय होते. ಓಕೆ ಮಾಮ, ಓಕೆ ಬಾಯ್. ಚಿನ್ನೂ ಬಂದಬಿಟ್ರು. ಏನಾದರೂ ಸುತ್ತಿನ ಕೊಡೋಣ ಅವರಿಗೂ. ಮತ್ತೆ ಗರ್ಭ ಆಡಕ್ಕೆ ರೆಡಿ ಆಗಿಬಿಡೋನು, ರೆಡಿ ಆಗಂತ ಹೇಳೋನು ಅವರಿಗೆ. ನೋಡಿ ಅಪ್ಪ ನೀವು ಟೆನ್ಷನ್ ಇದ್ದಾಗ ನೀವು ಹಂಗಾಗ್ತಾ ಇರಲ್ಲ. ಹಾಂ, ಬರೀ ಓದೋದಂದ್ರೆ ಅದೇನು ಈಸಿ ಐತಿ. ಬಂದ ತಕ್ಷಣ ಚಲೋ ಆಯ್ತು ನೋಡಿ ನೋಡೋಕ್ಕೆಲ್ಲ. ಅಲ್ಲ, ಈ ಸಲ ಡೆಪಾಸಿಟ್ ತುಂಬೋದೈತೆ ಅಂತ ನೋಡ್ರಿ. ಕರೆಂಟ್ ಬಿಲ್ದ ಹೇಳ್ಯಾರ. ಕರೆಂಟ್ ಬಿಲ್ದು ಡೆಪಾಸಿಟ್ ತುಂಬೋದೈತಂತ. ಟೈಮ್ 8 o'clock ಆಗ್ಲಿಕ್ಕೆ ಬಂದದ. ಚಿನ್ನು ಇಲ್ಲಿ ಕೂತ್ಬಿಟ್ಟಾರ. ಹೇಳ್ರಿ ಅನ್ನತ್ತೇನು ಅವರಿಗೆ. ಸ್ನಾನ ಅದು ಮಾಡೋರಿ, ಫ್ರೆಶ್ ಆಗೋಗ್ರಿ. ಎಲ್ಲ ಗರ್ಭ ಅದು ಮಾಡೋದೈತೆ ನಮ್ದು. ಇನ್ನೂ ಭಾಳ ಕೆಲಸ ಅದಾವ. ಪ್ರಸಾದ ಎಲ್ಲ ಮುಗಿಸಿದ್ರು ನೋಡಿ ತಿಂದಿಲ್ಲಿ. ಚಿನ್ಮುರಿ ಎಲ್ಲ ಮಂದಿ ಪ್ರಸಾದ ಅವ್ರ ಅಣ್ಣವ್ರು ಬಂದಿದ್ರಲ್ಲ ಕೊಟ್ಟೋಗಿದಾರ. ಎಲ್ಲ ಪ್ರಸಾದ ಎಲ್ಲರೂ ತಿಂದು. ರೀ ನಡೀರೆಲ್ಲ ಗರ್ಭ ಆಡೋದಿದೆ. ಇಲ್ಲಿ ಯಾಕೆ ಕೂತಿದ್ದೀರಾ ಹಿಂಗೆ?
ಯಾವಾಗ ಈಗ ಹೋಗ್ತೀನಿ. ಪಟ್ ನಾನು ಬಟ್ಟೆ ಅದು ಚೇಂಜ್ ಮಾಡೋದು ನನಗೂ ಭಾಳ ಕೆಲಸ ಅದಾವ. ಇನ್ನು ನಾವು ಏನೇನು ಮಾಡ್ತೇವಲ್ಲ ನೋಡಾಕ ನೀವು ರೆಡಿ ಇರಿ. ಮತ್ತು ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ಮತ್ತು ನಿಮ್ಗೆ ಹೆಂಗೆ ಅನಿಸ್ತೈತಿ ನೋಡ್ರಿ. ಸರಿ ಅನಿಸ್ತಂದ್ರೆ ನೀವೇನು ಮಾಡ್ರಿ, ಲೈಕ್ ಮಾಡ್ರಿ, ಮತ್ತೆ ಕಾಮೆಂಟ್ ಮಾಡ್ರಿ, ಹಾಂ ಮತ್ತು ಶೇರ್ ಮಾಡ್ರಿ. ಹಾಂ ಎಲ್ಲರೂ ನೀವು ನಮ್ಮ ಯೂಟ್ಯೂಬ್ ನೋಡಿದ್ದಕ್ಕಾಗಿ ನಿಮಗೆ ಭಾಳ ಭಾಳ ಧನ್ಯವಾದ ನೋಡ್ರಿ. ಓಕೆ ರೀ, ಬರ್ತಾರ ನೋಡ್ರಿ ಹೀರೋಯಿನ್ ಹೆಂಗ್ ರೆಡಿ ಆಗಿ ಬೈ ಬೈ. ಹೆಂಗ್ ಬರ್ತಾರ ನೋಡ್ರಿ. ಈಗ ಹೆಂಗ್ ಮಾಡ್ತಾರ ನೋಡ್ರಿ. ಈಗ ಒಂದ್ ಸ್ವಲ್ಪ ತಡ್ಕೋರಿ ನೀವು.